ಗ್ರೀಕ್ ದೇಶದ ಶ್ರೇಷ್ಠ ತತ್ವಜ್ಞಾನಿ ಪ್ಲೇಟೋನ ಕಾಲ ಯಾವುದು? ಕ್ರಿಸ್ತಪೂರ್ವ 437 347. ಕ್ರಿಸ್ತಶಕ 1256 1323 ಬದುಕಿದ್ದ ವೆನಿಸ್ನ ವಿಶ್ವವಿಖ್ಯಾತ ಪ್ರವಾಸಿ ಯಾರು? ಮಾರ್ಕೊ ಪೋಲೋ. ಶಹನಾಮ ಗ್ರಂಥದ ಕರ್ತೃ ಯಾರು? ಫಿರ್ದೂಸಿ. ವಾಸ್ಕೋ ಡ ಗಾಮ ಯಾವ ದೇಶದ ನಾವಿಕನು? ಪೋರ್ಚುಗಲ್. ಇಟಲಿಯ ಏಕೀಕರಣದಲ್ಲಿ ಮಹತ್ವದ ಪಾತ್ರವನ್ನು ವಹಿಸಿದವರು ಯಾರು? ಗ್ಯಾರಿಬಾಲ್ಡಿ. ಮಹಾತ್ಮ ಗಾಂಧೀಜಿಯವರನ್ನು ಹತ್ಯೆ ಮಾಡಿದವರು ಯಾರು? ನಾಥೂರಾಮ್ ಗೂಡ್ಸೆ. ಪಾಕಿಸ್ತಾನದ ಅಧ್ಯಕ್ಷೀಯ ಚುನಾವಣೆಯಲ್ಲಿ ಅಯೂಬ್ ಖಾನರ ವಿರುದ್ಧ ಸ್ಪರ್ಧಿಸಿದ್ದ ಪ್ರಥಮ ಮಹಿಳಾ ಅಭ್ಯರ್ಥಿ ಶ್ರೀಮತಿ ಫಾತಿಮಾ ಜಿನ್ನಾ ಯಾರು? ಪಾಕಿಸ್ತಾನದ ನಿರ್ಮಾತೃ ಮೊಹಮ್ಮದ್ ಅಲಿ ಜಿನ್ನಾ ಅವರ ಸಹೋದರಿ. ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯ ಪ್ರಪ್ರಥಮ ಮಹಿಳಾ ಅಧ್ಯಕ್ಷೆ ಯಾರು? ಶ್ರೀಮತಿ ವಿಜಯಲಕ್ಷ್ಮಿ ಪಂಡಿತ್. ಮೈಸೂರು ರಾಜ್ಯಕ್ಕೆ ಕರ್ನಾಟಕವೆಂದು ನಾಮಕರಣವಾದ ದಿನ ಯಾವುದು? 1973 ನವೆಂಬರ್. ಭಾರತದ ಸೈನ್ಯದ ಮೊದಲ ದಂಡನಾಯಕ ಯಾರು? ಜನರಲ್ ಕಾರ್ಯಪ್ಪ. ಬ್ರಿಟನ್ನಿನ ಅತ್ಯಂತ ಹಳೆಯ ವಿಶ್ವವಿದ್ಯಾಲಯ ಯಾವುದು? ಆಕ್ಸ್ಫರ್ಡ್ ವಿಶ್ವವಿದ್ಯಾಲಯ. ಸ್ವರಾಜ್ಯ ನನ್ನ ಜನ್ಮಸಿದ್ಧ ಹಕ್ಕು, ಅದನ್ನು ನಾನು ಪಡೆದೇ ತೀರುತ್ತೇನೆ, ಇದು ಯಾರ ಜನಪ್ರಿಯ ಘೋಷಣೆ? ಬಾಲಗಂಗಾಧರ ತಿಲಕರ ಘೋಷಣೆ. ಅಡಾಲ್ಫ್ ಹಿಟ್ಲರ್ ಬರೆದ ಸುಪ್ರಸಿದ್ಧ ಗ್ರಂಥ ಯಾವುದು? ಮೇನ್ ಕೇಮ್. ತಿಬೇಟದಲ್ಲಿ ಬೌದ್ಧ ಸನ್ಯಾಸಿಗಳನ್ನು ಏನೆಂದು ಕರೆಯುತ್ತಾರೆ? ಲಾಮಾಗಳು. ಶ್ರೀಮತಿ ಸಿರಿಮಾವ ಬಂಡಾರನಾಯಕಿ ಯಾರು? ಶ್ರೀಲಂಕಾದ ಪ್ರಪ್ರಥಮ ಮಹಿಳಾ ಪ್ರಧಾನಿ. ಯಾವ ಧರ್ಮದವರಿಗೆ ಅಜ್ಮೀರ ಪವಿತ್ರ ಕ್ಷೇತ್ರವಾಗಿದೆ? ಮುಸ್ಲಿಮರಿಗೆ. ಭಾರತದ ರಾಷ್ಟ್ರಧ್ವಜದಲ್ಲಿಯ ಚಕ್ರದ ಸಂಕೇತವೇನು? ಧರ್ಮ ಮತ್ತು ಕರ್ತವ್ಯದ ಪ್ರತೀಕ. ಹಿಂದಿ ಭಾಷೆಯನ್ನಾಡುವ ರಾಜ್ಯಗಳು ಯಾವುವು? ಹರಿಯಾಣ, ದಿಲ್ಲಿ, ಹಿಮಾಚಲ ಪ್ರದೇಶ, ಉತ್ತರ ಪ್ರದೇಶ, ಬಿಹಾರ, ಮಧ್ಯಪ್ರದೇಶ ಮತ್ತು ರಾಜಸ್ಥಾನ. ಜಗತ್ತಿನಲ್ಲಿ ಪ್ರಥಮ ಬಾರಿ ಮಹಿಳಾ ಪ್ರಧಾನಮಂತ್ರಿಯನ್ನು ಹೊಂದಿದ್ದ ದೇಶ ಯಾವುದು? ಶ್ರೀಲಂಕಾ. ಕ್ಯಾಂಪ್ ಡೇವಿಡ್ ಒಪ್ಪಂದದ ಕಾಲಕ್ಕೆ ಅಮೆರಿಕದಲ್ಲಿ ಅಧ್ಯಕ್ಷರು ಯಾರು ಆಗಿದ್ದರು? ಜಿಮ್ಮಿ ಕಾರ್ಟರ್. ಬಿಹಾರದ ರಾಜ್ಯಪಾಲರಾಗಿ ಇರುವ ದ್ವಿತೀಯ ಕನ್ನಡಿಗ ಯಾರು? ರಾಮಾ ಜೋಯ್ಸ್. ಜಮ್ಮು ಮತ್ತು ಕಾಶ್ಮೀರ ರಾಜ್ಯದ ಪ್ರಥಮ ಮುಖ್ಯಮಂತ್ರಿ ಯಾರು? ಬಕ್ಷಿ ಗುಲಾಂ ಅಹಮದ್. ಸ್ವತಂತ್ರ ಭಾರತದ ಸೈನ್ಯ ಪಡೆಯ ಕೊನೆಯ ಬ್ರಿಟಿಷ್ ದಂಡನಾಯಕ ಯಾರು? ಜನರಲ್ ಬೋಚರ್. ಮಿಜೋರಾಂ ರಾಜ್ಯದ ಪ್ರಥಮ ಮುಖ್ಯಮಂತ್ರಿ ಯಾರು? ಲಾಲ್ದೆಂಗಾ. ಕೆನ್ಯಾ ದೇಶದ ಹಿರಿಯ ಅಜ್ಜ ಎಂದು ಆ ದೇಶದ ಜನತೆ ಯಾರನ್ನು ಪ್ರೀತಿಯಿಂದ ಕರೆಯುತ್ತಾರೆ? ಕೀನ್ಯಾದ ಮಾಜಿ ಅಧ್ಯಕ್ಷ ಜೋಮೋ ಕೆನಾಟರನ್ನು. ರಾಯಭಾರಿಯಾಗಿದ್ದುಕೊಂಡು ಸಾಹಿತ್ಯದಲ್ಲಿ ನೊಬೆಲ್ ಪ್ರಶಸ್ತಿ ಪಡೆದ ಚಿಲಿ ದೇಶದ ಹಿರಿಯ ಕವಿ ಯಾರು? ಪೆಬ್ಲೋ ನರೋಡಾ. ಕೇಂದ್ರ ರಾಜ್ಯಗಳ ನಡುವಿನ ಸಂಬಂಧ ಪರಿಶೀಲನೆ ನಡೆಸಲು ನೇಮಿಸಿದ ಆಯೋಗ ಯಾವುದು? ಸರ್ಕಾರಿ ಆಯೋಗ. ಶ್ರೀಮತಿ ಇಂದಿರಾ ಗಾಂಧಿ ಅವರ ಹತ್ಯೆಯ ಕುರಿತು ವಿಚಾರಣೆ ನಡೆಸಲು ನೇಮಿಸಲಾಗಿದ್ದ ಆಯೋಗದ ಅಧ್ಯಕ್ಷತೆಯನ್ನು ಯಾರು ವಹಿಸಿದ್ದರು? ನ್ಯಾಯಮೂರ್ತಿ MP ಟಕ್ಕರ್. ಉತ್ತರ ಪ್ರದೇಶದ ಪ್ರಥಮ ಮಹಿಳಾ ಮುಖ್ಯಮಂತ್ರಿ ಯಾರು? ಶ್ರೀಮತಿ ಸುಚೇತಾ ಕೃಪಾಲಿನಿ. ಚಂಬಲ್ ಕಣಿವೆಯಿಂದ ರಾಜಕಾರಣಕ್ಕೆ ಪ್ರವೇಶಿಸಿ ಲೋಕಸಭೆ ಸದಸ್ಯೆಯಾಗಿದ್ದ ಪ್ರಸಿದ್ಧ ಡಕಾಯಿತ್ ರಾಣಿ ಯಾರು? ಪೂಲನ್ ದೇವಿ. ಭಾರತದ ಭೂಭಾಗಕ್ಕೆ ಮೊದಲಿಗರಾಗಿ ಬಂದು ಅತ್ಯಂತ ಸುದೀರ್ಘ ಅವಧಿಯವರೆಗೆ ಭಾರತದ ಭಾಗವೊಂದರಲ್ಲಿ ಅಧಿಕಾರ ನಡೆಸಿದವರು ಯಾರು? ಪೋರ್ಚುಗೀಸರು. ಲಿಖಾಪತ್ ಚಳುವಳಿಯನ್ನು ಪ್ರಾರಂಭಿಸಿದವರು ಯಾರು? ಆಲಿ ಸಹೋದರರು. ಮಹಮ್ಮದ್ ಅಲಿ ಶೌಕತ್ ಅಲಿ. ಮಹಾತ್ಮ ಗಾಂಧಿಯವರ ಅಸಹಕಾರ ಚಳುವಳಿಯನ್ನು ಸ್ಥಗಿತಗೊಳಿಸಲು ಕಾರಣವೇನು? ಚೌರಿ ಚೌರಾದ ಹಿಂಸಾಚಾರ ಘಟನೆ. ಸಂಪೂರ್ಣ ಸ್ವಾತಂತ್ರ್ಯವೇ ನನ್ನ ಗುರಿ ಎಂದು ಕಾಂಗ್ರೆಸ್ ಪಕ್ಷವು ಯಾವ ವರ್ಷದಲ್ಲಿ ಘೋಷಣೆ ಮಾಡಿತು? 1929ರಲ್ಲಿ. 1924ರ ಕಾಂಗ್ರೆಸ್ ವಾರ್ಷಿಕ ಮಹಾಧಿವೇಶನ ಎಲ್ಲಿ ನಡೆಯಿತು? ಕರ್ನಾಟಕದ ಬೆಳಗಾವಿಯಲ್ಲಿ. 1924ರಲ್ಲಿ ಬೆಳಗಾವಿಯಲ್ಲಿ ನಡೆದ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆಯನ್ನು ಯಾರು ವಹಿಸಿದ್ದರು? ಮಹಾತ್ಮ ಗಾಂಧಿ. ಗೌತಮ ಬುದ್ಧನು ನಿರ್ಮಾಣ ಹೊಂದಿದ್ದು ಎಲ್ಲಿ? ಕುಶಿನಾರ್. ಸಾಂಖ್ಯ ದರ್ಶನದ ಸಂಸ್ಥಾಪಕರು ಯಾರು? ಕಪಿಲ. ತ್ರಿಪಿಟಕಗಳು ಯಾವ ಧರ್ಮದ ಧರ್ಮಗ್ರಂಥಗಳು? ಬೌದ್ಧ ಧರ್ಮ. ಎರಡು ದೇಶಗಳ ರಾಷ್ಟ್ರಗೀತೆಯನ್ನು ಒಬ್ಬನೇ ಕವಿ ಬರೆದಿದ್ದಾರೆ, ಅವರು ಯಾರು? ರವೀಂದ್ರನಾಥ್ ಟಾಗೋರ್. ಈ ಕೆಳಗಿನವುಗಳಲ್ಲಿ ಸರಿಯಾದ ಹೊಂದಾಣಿಕೆ ಇಲ್ಲದ್ದು ಯಾವುದು? ಸರಿಯಾದ ಉತ್ತರ ಮನ್ನೆ ಶಾಸನ. ಅಶೋಕನ ಕಳಿಂಗ ಯುದ್ಧ. ವಿವರಣೆ: ಅಲಹಾಬಾದ್ ಸಂಸ್ಥಾಶನವು ಹರಿಸೇನನಿಂದ ರಚನೆಯಾಯಿತು. ಇದು ಸಮುದ್ರಗುಪ್ತನ ಸಾಧನೆಗಳನ್ನು ವಿವರಿಸುತ್ತದೆ. ಐಹೊಳೆ ಶಾಸನವು ರವಿಕೀರ್ತಿಯಿಂದ ರಚನೆಯಾಗಿದೆ.
ಈ ಶಾಸನ ಇಮ್ಮಡಿ ಪುಲಿಕೇಶಿಯ ಸಾಧನೆಯನ್ನು ವಿವರಿಸುತ್ತದೆ. ಉತ್ತರ ಮೆರೂರು ಶಾಸನವು 1ನೇ ಪೌರಾಂತದ ಚೋಳನಿಂದ ರಚನೆಯಾಗಿದೆ. ಇದು ಚೋಳರ ಗ್ರಾಮಾಡಳಿತ ವ್ಯವಸ್ಥೆಯನ್ನು ವಿವರಿಸುತ್ತದೆ. ಕಾಲಾನುಕ್ರಮದಲ್ಲಿ ಜೋಡಿಸಿ. ಮೊದಲು ಪುರಾಣಗಳು, ಅರ್ಥಶಾಸ್ತ್ರ, ಶಾಕುಂತಲ, ಹರ್ಷಚರಿತ. ವಿವರಣೆ. ಹರ್ಷಚರಿತದ ಕರ್ತೃ ಬಾಣಭಟ್ಟ. ಇವನು ಹರ್ಷವರ್ಧನ ಸ್ಥಾನದ ಕವಿ. ಇವರ ಕಾಲ ಕ್ರಿಸ್ತಶಕ 7ನೇ ಶತಮಾನ. ಶಾಕುಂತಲ ನಾಟಕದ ಕರ್ತೃ ಕಾಳಿದಾಸ. ಗುಪ್ತರ 2ನೇ ಚಂದ್ರಗುಪ್ತ ವಿಕ್ರಮಾದಿತ್ಯನ ಆಸ್ಥಾನದ ಕವಿ. ಇವರ ಕಾಲ 5ನೇ ಶತಮಾನ. ಪುರಾಣಗಳು ಹಿಂದೂ ಧರ್ಮದ ಒಂದು ಸಾಹಿತ್ಯ ಪ್ರಕಾರ. ವೇದಗಳ ಕಾಲದ ನಂತರ ರಚನೆಯಾಯಿತು. ಅರ್ಥಶಾಸ್ತ್ರದ ಕರ್ತೃ ಚಾಣಕ್ಯ. ಕ್ರಿಸ್ತಪೂರ್ವ 4ನೇ ಶತಮಾನದಲ್ಲಿ ರಚನೆಯಾಯಿತು. ಕೆಳಕಂಡವರಲ್ಲಿ ಯಾರು ಪ್ರಾಚೀನ ಭಾರತದ ವೈದ್ಯಶಾಸ್ತ್ರಕ್ಕೆ ಸಂಬಂಧಪಟ್ಟವರಲ್ಲ? ಉತ್ತರ ಭಾಸ್ಕರಾಚಾರ್ಯ. ವಿವರಣೆ. ಭಾಸ್ಕರಾಚಾರ್ಯರು ಗಣಿತ ಮತ್ತು ಖಗೋಳಶಾಸ್ತ್ರ ಕ್ರಿಸ್ತಶಕ 1114ರಲ್ಲಿ ಬಿಜಾಪುರ ಜಿಲ್ಲೆಯಲ್ಲಿ ಜನಿಸಿದರು. ಇವನ ಕೃತಿಗಳು ಲೀಲಾವತಿ, ಗಣಿತ, ಮುಖ್ಯವಾಗಿ ಅಂಕಗಣಿತದ ಬಗ್ಗೆ ತನ್ನ ಮಗಳ ಮನೋರಂಜನೆಗಾಗಿ ಬರೆದಿದ್ದರೆಂದು ಹೇಳಿದ್ದಾರೆ. ಬೀಜಗಣಿತ ಮತ್ತು ಸಿದ್ಧಾಂತ ಶಿರೋಮಣಿ. ಧನ್ವಂತರಿಯ ಗುಪ್ತರ ಕಾಲದ ವೈದ್ಯ. ಇವರ ಕೃತಿ ಅಷ್ಟಾರ್ಯುವೇದ ಅಥವಾ ಆಯುರ್ವೇದ ನಿಘಂಟು. ಇದು ವಿವಿಧ ಅಂಶಗಳನ್ನು ಪರಿಚಯಿಸುತ್ತದೆ. ಚರಕ ಕುಶಾಣರ ಅರಸ ಕಾನಿಷ್ಕನ ಆಸ್ಥಾನದ ಕವಿ. ಇವನ ಕೃತಿ ಚರಕ ಸಂಹಿತೆ. ಇದು 8 ಭಾಗಗಳಿಂದ ಕೂಡಿರುವ ಅಮೂಲ್ಯವಾದ ವೈದ್ಯಶಾಸ್ತ್ರ ಗ್ರಂಥವನ್ನು ಬರೆದಿದ್ದಾರೆ. ಇದರಲ್ಲಿ 127 ಬಗೆಯ ಶಸ್ತ್ರ ಸಲಕರಣೆಗಳನ್ನು ವಿವರಿಸಲಾಗಿದೆ. ಸುಶ್ರುತ ಗುಪ್ತರ ಕಾಲದ ವೈದ್ಯ. ಇವನ ಕೃತಿ ಸುಶ್ರುತ ಸಂಹಿತೆ. ಇದರಲ್ಲಿ ಖನಿಜಗಳು ಇತ್ಯಾದಿ ಕುರಿತು ಮಾಹಿತಿಗಳಿವೆ. ಹರಪ್ಪ ನಾಗರಿಕತೆ ಕಾಲದ ಬಂದರು ಯಾವುದಾಗಿತ್ತು? ಉತ್ತರ ಲೋಥಾಲ್. ವಿವರಣೆ. ಲೋಥಾಲ್ ಗುಜರಾತ್ನ ಅಹಮದಾಬಾದ್ನ ನೈಋತ್ಯಕ್ಕೆ 80 ಕಿಲೋಮೀಟರ್ ದೂರದಲ್ಲಿ ಭೋಗಾವೋ ನದಿ ಹತ್ತಿರದಲ್ಲಿದೆ. ಎಸ್.ಆರ್. ರಾವ್ರವರು 1959ರಿಂದ 1962ರವರೆಗೂ ಇಲ್ಲಿ ಸಂಶೋಧನೆ ಮಾಡಲಾಗಿದೆ. ಇದೊಂದು ಹೆಸರಾಂತ ಬಂದರು ಆಗುತ್ತಿದೆ. ಇದು ಗುಜರಾತಿನ ಕ್ಯಾಂಬೆ ತೀರದಲ್ಲಿದೆ. ಇಲ್ಲಿ ಅಗ್ನಿಕುಂಡಗಳು, ಸ್ತ್ರೀ ಪುರುಷರ ಜೋಡಿ ಸಮಾಧಿಗಳು ದೊರಕಿವೆ. ಗುಜರಾತಿ ಭಾಷೆಯಲ್ಲಿ ಲೋಥಾಲ್ ಎಂದರೆ ಮಡಿದವರ ದಿಬ್ಬ ಅಥವಾ ಸತ್ತವರ ದಿಬ್ಬ ಎಂದರ್ಥ. ಸಿಂಧಿ ಭಾಷೆಯಲ್ಲಿ ಮೆಹೆಂಜದಾರೋ ಎಂದರೆ ಮಡಿದವರ ದಿಬ್ಬ ಅಥವಾ ಸತ್ತವರ ದಿಬ್ಬ. ಇಲ್ಲಿ ಜಾಣ ನರಿಯ ಚಿತ್ರ ಕಂಡುಬಂದಿದೆ. ಇಲ್ಲಿ ಜೋಡಿ ಶವದ ಪೆಟ್ಟಿಗೆ ಕಂಡುಬಂದಿದೆ. ಆಯುರ್ವೇದದ ಮೂಲ ಇದೆ. ಆಯುರ್ವೇದದ ಮೂಲ ಅಥರ್ವವೇದ. ವಿವರಣೆ. ಪ್ರತಿ ವೇದವು ಒಂದೊಂದು ಉಪವೇದವನ್ನು ಹೊಂದಿದೆ. ಆಯುರ್ವೇದ ಚಿಕಿತ್ಸೆ ಮತ್ತು ಆಯುರ್ವೇದ ವಿಜ್ಞಾನ. ಇದು ಋಗ್ವೇದದ ಉಪವೇದವಾಗಿದೆ. ಧನುರ್ವೇದ ಇದು ಯಜುರ್ವೇದದ ಉಪವೇದವಾಗಿದೆ. ಇದು ಯುದ್ಧ ಕಲೆಯನ್ನು ತಿಳಿಸುತ್ತದೆ. ಗಂಧರ್ವ ವೇದ ಇದು ಸಾಮವೇದದ ಉಪವೇದ. ಇದು ಸಂಗೀತ ಮತ್ತು ನೃತ್ಯ ಕಲೆಗಳನ್ನು ವಿವರಿಸುತ್ತದೆ. ಶಿಲ್ಪವೇದ ಇದು ಅಥರ್ವರ್ಣ ವೇದದ ಉಪವೇದ. ಇದು ವಾಸ್ತುಶಿಲ್ಪ ಕಲೆಗೆ ಸಂಬಂಧಿಸಿದೆ. ಧನ್ವಂತ್ರಿ, ಅಶ್ವಿನಿ ಕುಮಾರ, ಚರಕರು ಇವುಗಳ ಪ್ರತಿಪಾದಕರೆಂದು ನಂಬಲಾಗಿದೆ. ಋಗ್ವೇದ ಪ್ರಪಂಚದಲ್ಲಿಯೇ ಅತ್ಯಂತ ಪ್ರಾಚೀನ ವೇದವಾಗಿದೆ. ಋಗ್ವೇದದಲ್ಲಿ 1017 ಸ್ತೋತ್ರಗಳಿದ್ದು 10 ಇವೆ. ಋಗ್ವೇದದ ಶ್ಲೋಕಗಳನ್ನು ಹೋತ್ರಿ ಎಂದು ಕರೆಯಲಾಗುವ ಪುರೋಹಿತನು ಪಠಿಸುತ್ತಿದ್ದನು. 2ನೇ ಬೌದ್ಧ ಸಮ್ಮೇಳನವು ಯಾವ ಸ್ಥಳದಲ್ಲಿ ನಡೆಯಿತು? ಉತ್ತರ ವೈಶಾಲಿ. ವಿವರಣೆ. ಬೌದ್ಧ ಸಮ್ಮೇಳನಗಳು. 1ನೇ ಬೌದ್ಧ ಸಮ್ಮೇಳನವು ಕ್ರಿಸ್ತಪೂರ್ವ 483ರಲ್ಲಿ ರಾಜಗೃಹದಲ್ಲಿ ನಡೆಯಿತು. ಇದು ಬುದ್ಧನ ಹೇಳಿಕೆಗಳನ್ನು ಸಂಗ್ರಹಿಸಿತು. ಇದರ ಅಧ್ಯಕ್ಷ ಮಹಾಕಶ್ಯಪ. ಇದನ್ನು ನಡೆಸಿದ ಅರಸ ಅಜಾತಶತ್ರು. 2ನೇ ಬೌದ್ಧ ಸಮ್ಮೇಳನವು ಕ್ರಿಸ್ತಪೂರ್ವ 383ರಲ್ಲಿ ವೈಶಾಲಿಯಲ್ಲಿ ನಡೆಯಿತು. ಇದರ ಅಧ್ಯಕ್ಷತೆಯನ್ನು ಸಭಾಕಮಿ ವಹಿಸಿದ್ದು ಕಾಲಾಶೋಕ ಇದನ್ನು ಏರ್ಪಡಿಸಿದ್ದನು. ಇದು ಬೌದ್ಧ ಸನ್ಯಾಸಿಗಳ ನಡುವಿನ ಭಿನ್ನಾಭಿಪ್ರಾಯ ತೊಡೆದು ಹಾಕಲು ಪ್ರಯತ್ನಿಸಿತು. 3ನೇ ಬೌದ್ಧ ಸಮ್ಮೇಳನ ಕ್ರಿಸ್ತಪೂರ್ವ 250ರಲ್ಲಿ ಪಾಟಲಿಪುತ್ರದಲ್ಲಿ ನಡೆಯಿತು. ಇದರ ಅಧ್ಯಕ್ಷತೆಯನ್ನು ತಿಸ್ಸಾ ಮುಗ್ಗಲಿಪುತ್ತ ವಹಿಸಿದ್ದಾರೆ. ಅಶೋಕ ಈ ಸಮ್ಮೇಳನವನ್ನು ಏರ್ಪಡಿಸಿದ್ದರು. ಈ ಸಮ್ಮೇಳನದಲ್ಲಿ ಬೌದ್ಧ ಧರ್ಮದ ಪವಿತ್ರ ಗ್ರಂಥದೊಂದಿಗೆ ಅಭಿಧಮ್ಮ ಪೀಠಕವನ್ನು ನಡೆಸಲಾಗಿದೆ. 4ನೇ ಬೌದ್ಧ ಸಮ್ಮೇಳನವು ಕುಂಡಲವನದಲ್ಲಿ ಕಾಶ್ಮೀರ ಕ್ರಿಸ್ತಶಕ 102ರಲ್ಲಿ ನಡೆಯಿತು. ಇದರ ಅಧ್ಯಕ್ಷತೆಯನ್ನು ವಸುಮಿತ್ರ ವಹಿಸಿದ್ದು ಕನಿಷ್ಕನು ಈ ಸಮ್ಮೇಳನವನ್ನು ನಡೆಸಿದ್ದನು. ಬೌದ್ಧ ಸನ್ಯಾಸಿಗಳ ನಡುವಿನ ಭಿನ್ನಾಭಿಪ್ರಾಯವನ್ನು ತೊಡೆದುಹಾಕಲು ಪ್ರಯತ್ನಿಸಿತು. ಆದರೆ ಬೌದ್ಧ ಧರ್ಮವೇ ಹೀನಯಾನ ಮತ್ತು ಮಹಾಯಾನಗಳೆಂಬ 2 ಪಂಗಡಗಳಾಗಿ ವಿಭಜನೆಯಾಯಿತು.
ಹೀನಯಾನ ಪಂಥದವರ ಪ್ರಾಬಲ್ಯ ಬಹಳವಾಗಿತ್ತು ಎಂದು ಹೇಳಲಾದ ಏಷ್ಯಾದ ಪ್ರದೇಶ ಯಾವುದು? ಉತ್ತರ ಶ್ರೀಲಂಕಾ. ವಿವರಣೆ: ಕಾನಿಷ್ಕನ ಕಾಲದ 4ನೇ ಮಹಾಸಭೆಯಲ್ಲಿ ವಿಭಾಗಗೊಂಡ ಹೀನಯಾನ ಮತ್ತು ಮಹಾಯಾನ ಪಂಥಗಳು ಬುದ್ಧನ ತತ್ವಗಳನ್ನೇ ಆಧರಿಸಿವೆ. ಮಹಾಯಾನ ಶ್ರೇಷ್ಠ ಮಾರ್ಗ ಹಾಗೂ ಹೀನಯಾನ ಕನಿಷ್ಠ ಮಾರ್ಗ ಎಂದು ಮೊದಲ ಪಂಥದವರು ಕರೆದರು. ಮಹಾಯಾನ ಪಂಥವು ಹೀನಯಾನ ಪಂಥಕ್ಕಿಂತ ಬಹುಬೇಗ ಪ್ರಖ್ಯಾತಗೊಂಡಿತು. ಈ ಹೊಸ ಬದಲಾವಣೆಗಳಿಂದ ಮಹಾಯಾನ ಪಂಥವು ಭಾರತ, ಅಫ್ಘಾನಿಸ್ತಾನ, ಮಧ್ಯ ಏಷ್ಯಾ, ಚೀನಾ, ಜಪಾನ್ ಮುಂತಾದ ದೇಶಗಳಲ್ಲಿ ಪ್ರಚಾರಗೊಂಡಿತು. ಹೀನಯಾನವು ಭಾರತದ ಗಡಿ ದೇಶಗಳಾದ ಸಿಲೋನ್, ಬರ್ಮಾ ಮತ್ತು ಸಿಯಾಂಗ್ಗಳಲ್ಲಿ ಪ್ರಾಬಲ್ಯಕ್ಕೆ ಬಂದಿತು. ವಜ್ರಯಾನ: ಹೀನಯಾನ ಮತ್ತು ಮಹಾಯಾನ ಎರಡೂ ಪಂಥದ ತತ್ವಗಳನ್ನು ಅನುಸರಿಸುವವರನ್ನು ವಜ್ರಯಾನ ಆಯ್ಕೆ ಮಾಡಬೇಡಿ. ಬುದ್ಧನನ್ನು ಏಷ್ಯಾದ ಬೆಳಕು ಎಂದವರು ಡಾಕ್ಟರ್ ಕೆನ್ನತ್ ಸ್ಯಾಂಡರ್ಸ್. ಏಷ್ಯಾದ ಪ್ರದೀಪ ಎಂದವರು ಅರ್ನಾಲ್ಡ್ ಟೈನವಿ. ಪ್ರಪಂಚದ ಜ್ಞಾನ ಪ್ರದೀಪ ಎಂದವರು ಶ್ರೀಮತಿ ರಿಚ್ ಡೇವಿಡ್ಸ್. ಚಾಣಕ್ಯನ ನಿಜವಾದ ಹೆಸರು ವಿಷ್ಣುಗುಪ್ತ. ವಿವರಣೆ: ಕೌಟಿಲ್ಯ ಪ್ರಸಿದ್ಧನಾದ ಚಾಣಕ್ಯ. ಪ್ರಾಚೀನ ಭಾರತೀಯ ಅದ್ವಿತೀಯ ಅರ್ಥದಿಂದ ಚಾಣಕ್ಯನ ಮಗನಾದ ಚಾಣಕ್ಯನೆಂದು ಹೆಸರು ಬಂದಿತೆಂದು ಹೇಳಲಿಲ್ಲ. ವಿಷ್ಣುಗುಪ್ತ: ಕೌಟಿಲ್ಯನ ಮೊದಲ ಹಾಗೂ ನಿಜವಾದ ಹೆಸರು ವಿಷ್ಣುಗುಪ್ತ. ಇವನು ತಕ್ಷಶಿಲೆ ವಿಶ್ವವಿದ್ಯಾಲಯದಲ್ಲಿ ಅರ್ಥಶಾಸ್ತ್ರ ಪ್ರಾಧ್ಯಾಪಕನಾಗಿದ್ದನು. ಇವನು ಸಂಸ್ಕೃತ ಭಾಷೆಯಲ್ಲಿ ಅರ್ಥಶಾಸ್ತ್ರ ಎಂಬ ಕಾನೂನು ರಾಜಕೀಯ ಪುಸ್ತಕವನ್ನು ರಚಿಸಿದನು. ವಿಶಾಖದತ್ತ: ಇವನು ಒಬ್ಬ ಭಾರತೀಯ ಸಂಸ್ಕೃತ ಕವಿ ಮತ್ತು ನಾಟಕಕಾರ. ಗುಪ್ತ ಆಸ್ಥಾನದ ಕವಿ. ಇವನ ಎರಡೂ ನಾಟಕಗಳು ಮುದ್ರಾ ರಾಕ್ಷಸ ಮತ್ತು ದೇವಿ ಚಂದ್ರಗುಪ್ತಂ. ವಸುಬಂಧು: ಇವನು ಕ್ರಿಸ್ತಶಕ 4ರಿಂದ 5ನೇ ಶತಮಾನದ ನಡುವೆ ಗಾಂಧಾರದಲ್ಲಿ ಕಂಡುಬರುವ ಒಬ್ಬ ಬೌದ್ಧ ಸನ್ಯಾಸಿ ಮತ್ತು ವಿದ್ವಾಂಸನಾಗಿದ್ದನು. ಇವನ ಕೃತಿ ಅಭಿಧರ್ಮಕೋಶ. ಹನಿಯ ಭೂಮಿಗೆ ಸ್ಪರ್ಶಿಸಿದಾಗ ಮಣ್ಣು ವಾಸನೆ ಬರಲು ಕಾರಣ ಸ್ಪೆಕ್ಟೋಮೈಸಿನ ಬ್ಯಾಕ್ಟೀರಿಯಾ ಚಟುವಟಿಕೆ ಕಾರಣ. ಮೌರ್ಯ ಸಾಮ್ರಾಟ ಬಿಂದುಸಾರನ ಆಳ್ವಿಕೆಯ ಕಾಲದಲ್ಲಿ ಭೇಟಿ ನೀಡಿದ ಪ್ರಮುಖ ರಾಯಭಾರಿ ಯಾರು? ಉತ್ತರ ಡಮೈಕಾಸ್. ವಿವರಣೆ: ಬಿಂದುಸಾರ ಕ್ರಿಸ್ತಪೂರ್ವ 298ರಿಂದ 273. ಚಂದ್ರಗುಪ್ತ ಮೌರ್ಯನ ಉತ್ತರಾಧಿಕಾರಿಯಾಗಿ ಅವನ ಮಗ ಬಿಂದುಸಾರನ ಸಿಂಹಾಸನ ಏರಿದರು. ಗ್ರೀಕ್ ಲೇಖಕರು ಬಿಂದುಸಾರನನ್ನು ಅಮಿತ್ರಗಾತ್ ಅಥವಾ ಅಮಿತ್ರಕಾಡ್ ಎಂಬ ಗೌರವಪೂರ್ಣ ಹೆಸರಿನಿಂದ ಕರೆಯುತ್ತಾರೆ. ಅವನು ಗ್ರೀಕ್ ದೇಶದ ಡೈಮೈಕಸ್ ಎಂಬ ಒಬ್ಬ ರಾಯಭಾರಿಯನ್ನು ಹೊಂದಿದ್ದು, ಸೆಲ್ಯೂಕಸ್ ನಿಕೇಟರನ ಮಗನಾದ ಹಿರಿಯ ದೊರೆ 1ನೇ ಆಂಟಿಯೋಕಸ್ ಸಾಟರ್ನೊಂದಿಗೆ ಸ್ನೇಹ ಸಂಬಂಧ ಹೊಂದಿದ್ದನು. ಪುಷ್ಯಮಿತ್ರ ಶುಂಗನಿಂದ ಹತನಾದ ಕೊನೆಯ ಮೌರ್ಯ ಅರಸ ಯಾರು? ಉತ್ತರ ಬೃಹದ್ರಥ. ವಿವರಣೆ: ಮೌರ್ಯ ಸಂತತಿಯ ಕೊನೆಯ ದೊರೆಯಾದ ಬೃಹದತ್ತನನ್ನು ಮೌರ್ಯ ಸೇನಾಧಿಕಾರಿಯಾಗಿದ್ದ ಪುಷ್ಯಮಿತ್ರನು ಸೈನ್ಯದ ಸಮ್ಮುಖದಲ್ಲಿಯೇ ಮೌರ್ಯ ಸಾಮ್ರಾಟನನ್ನು ಕೊಲೆಗೈದು ಶುಂಗ ಸಂತತಿಯನ್ನು ಸ್ಥಾಪಿಸಿದನು. ಈ ಅಂಶವು ಬಾಣಕವಿಯ ಹರ್ಷಚರಿತ ಹಾಗೂ ಟಿಬೆಟ್ಟಿನ ಇತಿಹಾಸಕಾರ ತಾರಾನಾಥನಿಂದ ತಿಳಿದುಬರುತ್ತದೆ. ಮೌರ್ಯ ರಾಜನನ್ನು ಕೊಂದರೆ ಅದನ್ನು ಸೈನ್ಯವಾಗಲಿ ಪ್ರಜೆಗಳಾಗಲಿ ವಿರೋಧಿಸಿದರೆ ಮೌರ್ಯ ಸಾಮ್ರಾಟನ ಪ್ರಜಾಪೀಡನೆ ಮತ್ತು ಬ್ರಿಟಿಷ್ ದಾಳಿಗಳನ್ನು ಎದುರಿಸಿ ಮಗಧ ಸಾಮ್ರಾಜ್ಯದ ಸೈನ್ಯದ ಗೌರವವನ್ನು ಕಾಪಾಡಲು ಅವನು ಅಸಮರ್ಥನೆಂಬ ಭಾವನೆಯು ತಿಳಿದುಬರುತ್ತದೆ.